ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಯಾನ್ಗೆ ನಾನಿಲ್ಲಿ 1/3 ಕಪ್ ಆಗಷ್ಟೇ ತೊಗರಿ ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ. ನಾನಿಲ್ಲಿ ಮೆಜರಿಂಗ್ ಕಪ್ ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿ ಬಟ್ಲ ಕಪ್ಪನ್ನು ಒಂದೇ ರೀತಿಯಾಗಿರೋದನ್ನೇ ಬಳಸ್ರಿ. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಲೋ ಫ್ಲೇಮ್ದಲ್ಲಿಟ್ಟನೆ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೋರಿ. ಇಲ್ಲ ಸಿಪ್ಪೆ ತೊಗರಿಬೇಳೆ ಬರ್ತದಲ್ಲ, ಅದನ್ನಾದ್ರೂ ತೊಗೋಬೋದು ನೋಡಿರಿ. ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆಗ್ಬೇಕು ನೋಡಿರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಟ್ಟು ಹುರಿದ್ರೆ ಹೊರಗಡೆಯಿಂದ ಅಷ್ಟೇ ಹುರಿದು ಒಳಗಡೆಯಿಂದ ಹಸಿ ಉಳಿದಿರ್ತದೆ. ಆದಷ್ಟು ನೀವು ಲೋ ಫ್ಲೇಮ್ದಲ್ಲಿಟ್ಟೇ ಹುರಿರಿ. ನೋಡಿ, ಈ ರೀತಿ ಲೈಟ್ ಕೆಂಪಗಾದ್ರೆ ಸಾಕ್ರಿ. ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ, ಒಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಈಗ ಇವು ಆರ್ಲಿರಿ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಅದೇ ಮೇಜರಿಂಗ್ ಕಪ್ದಿಂದ 1/3 ಕಪ್ ಆಗಷ್ಟೇ ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ. ಇಲ್ಲಿನೂ ನೀವು ಸಿಪ್ಪೆ ಇರೋ ಹೆಸರು ಬೇಳೆಯನ್ನಾದ್ರೂ ತೊಗೋಬೋದು. ಬೇಸಿಗೆಯಲ್ಲಿ ಹೆಸರು ಬೇಳೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರೀ, ತುಂಬ ತಂಪದ ರೀ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟು ಹುರಿರಿ. ತೊಗರಿ ಬೇಳೆಗಿಂತನೂ ಬೇಗನೆ ಹುರಿತಾವೆ. ಈ ಬೇಳೆ ಸಣ್ಣ ಇರ್ತಾವಲ್ಲ ನೋಡಿ. ಆಮೇಲೆ ಈ ರೀತಿ ಕಂಟಿನ್ಯೂ ಆಗಿಯೇ ಕೈ ಆಡಿಸ್ಬಿಟ್ಟೇ ತೊಗೊರಿ. ಇಲ್ಲಾಂದರೆ ಏನಾಗ್ತದೆ, ಬೇಳೆ ಸಣ್ಣ ಇರೋದ್ರಿಂದ ಬೇಗನೆ ಹೊತ್ತಿ ಹೋಗ್ತಾವೆ ಅಥವಾ ಸೀದು ಹೋಗ್ತಾವೆ ನೋಡಿರಿ. ಆವಾಗ ಟೇಸ್ಟಾಗಿ ಕೈ ಬರ್ತದೆ ರೀ. ಈ ರೀತಿ ಲೈಟಾಗಿ ಇದು ಕೆಂಪಗಾದ್ರೆ ಸಾಕ್ರಿ. ಈಗ ಇದನ್ನು ಆ ತೊಗರಿ ಬೇಳೆ ಹಾಕಿರೋ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿರಿ. ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಪಾತ್ರೆಗಳನ್ನೇ ಅಥವಾ ಕಡಾಯಿಗಳನ್ನು ನೀವು ಬಳಸ್ರಿ. ಈಗ ನೋಡಿ, ಅದೇ 1/3 ಕಪ್ ಆಗಷ್ಟೇ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕ್ತೀನಿ. ಇವಂತೂ ಆಲ್ರೆಡಿ ಹುರಿದಿದ್ದೇ ಇರ್ತಾವೆ ರೀ. ಒಂದು ಅರ್ಧ ನಿಮಿಷ ಆಗಷ್ಟೇ ಸ್ವಲ್ಪನೇ ಬೆಚ್ಚಗೆ ಮಾಡಿ ತೊಗೋತೀನಿ. ಇದನ್ನು ಹೈ ಫ್ಲೇಮ್ದಲ್ಲಿಟ್ಟೇ ಸ್ವಲ್ಪನೇ ಒಂದು ಅರ್ಧ ನಿಮಿಷ ಆಗಷ್ಟೇ ಬಿಸಿ ಮಾಡ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಅದೇ ಪ್ಲೇಟಿಗೆ ಹಾಕೋತೀನಿ ರೀ. ಈಗ ಇದೇನಾಗಲಿ ರೀ, ಕಂಪ್ಲೀಟಾಗಿ ಆರಲಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಕರಿಬೇವು ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕರಿಬೇವು ಸೊಪ್ಪು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ. ಕರಿಬೇವು ಸೊಪ್ಪಿನ ಕ್ವಾಂಟಿಟಿ ಹೆಚ್ಚು ಕಡಿಮೆ ನೀವು ಮಾಡ್ಬೋದು. ನಾನು 1 ಬಟ್ಲಾಗಷ್ಟು ಹಾಕಿದ್ದೀನಿ. ಲೋ ಫ್ಲೇಮ್ದಲ್ಲಿಟ್ಟನೆ ಈ ಕರಿಬೇವು ಸೊಪ್ಪು ಎಲ್ಲ ಕ್ರಿಸ್ಪಿ ಆಗೋವರೆಗೂ ನೀವೇನು ಮಾಡಬೇಕು, ಹುರಿದ್ಬಿಟ್ಟನೆ ತೊಗೋಬೇಕು ನೋಡಿ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಹಾಕಿರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ. ಈ ರೀತಿ ಪುಡಿ ಆಗ್ಬೇಕು ನೋಡಿರಿ. ಈಗ ಇದನ್ನು ಏನು ಮಾಡ್ತೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ನೋಡಿರಿ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡೋಣ್ರಿ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು 12 ಬ್ಯಾಡಗೆ ಮೆಣಸಿನ್ಕಾಯಿನ ತೊಗೊಂಡಿನಿ. ನಮ್ಮ ಮನೇಲಿ ಖಾರ ತಿನ್ನೋದಿಲ್ಲ, ಆಮೇಲೆ ಖಾರ ಕಡಿಮೆ ತಿಂತಾರೋ, ಖಾರನೇ ಇಷ್ಟಪಡಲ್ಲ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಬ್ಯಾಡಗೆ ಮೆಣಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಕಲರ್ ಚೆನ್ನಾಗಿ ಬರ್ತದೆ ಅಂತೇಳಿ. ಇಲ್ಲ ನಿಮ್ಮ ಮನೇಲಿ ಖಾರ ಇಷ್ಟಪಡ್ತಾರಂದ್ರೆ ಒಂದು 6 ಬ್ಯಾಡಗೆ ಮೆಣಸಿನ್ಕಾಯಿ, 6 ಖಾರ ಇರೋ ಮೆಣಸಿನ್ಕಾಯಿನ ಹಾಕ್ಬೋದು. ಇಲ್ಲಾಂದ್ರೆ ಬರೀ ಖಾರ ಇರೋ ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ನಡೀತದೆ ನೋಡಿರಿ. ನಾನು ಇಲ್ಲಿ ಏನು ಮಾಡಿದ್ದೀನಿ, ಖಾರ ಕಡಿಮೆ ತಿಂತಾರೆ, ನಮ್ಮಲ್ಲಿ ಖಾರ ಇಷ್ಟಪಡಲ್ಲ ಅಂತೇಳಿ 12 ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇದನ್ನು ಆ ಮೆಣಸಿನ್ಕಾಯಿ ಹುಣಸೆ ಹಣ್ಣನ್ನು ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮ್ದಲ್ಲಿಟ್ಟನೆ ಹುರ್ಕೊಂಡು ತೊಗೋತೀನಿ ರೀ. ಈಗಂತೂ ಬೇಸಿಗೆದ ಮೆಣಸಿನ್ಕಾಯಿ ಆಲ್ರೆಡಿ ಕ್ರಿಸ್ಪಿ ಇರ್ತಾವೆ, ಬೇಗನೆ ಹುರಿದು ಬಿಡ್ತಾವೆ ನೋಡಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟೆ ಹುರ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಹುರಿದ ಮೇಲೆ 1 ಸ್ಪೂನ್ ಆಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ಫಸ್ಟೇ ಜೀರಿಗೆ ಮೆಣಸಿನ್ಕಾಯಿ ಎಲ್ಲ ಕೂಡಿ ಹಾಕಬೇಡ್ರಿ, ಯಾಕಂದರೆ ಜೀರಿಗೆ ಬೇಗ ಹುರಿದು ಬಿಡ್ತಾವೆ. ಇನ್ನೂ ಮೆಣಸಿನ್ಕಾಯಿ ಕ್ರಿಸ್ಪಿ ಆಗಿರಲ್ಲ. ಆ ಮೆಣಸಿನ್ಕಾಯಿ ಬಿಸಿ ಮಾಡ್ಕೊಳ್ಳೋದ್ರೊಳಗೆ ಜೀರಿಗೆ ಮತ್ತೇನಾಗ್ತಾವೆ ರೀ, ಸೀದು ಹೋಗ್ಬಿಡ್ತಾವೆ. ಅದಕ್ಕೆ ಮೆಣಸಿನ್ಕಾಯಿ ಹುರಿದ ಮೇಲೇ ಏನು ಮಾಡಿರಿ, ಜೀರಿಗೆಯನ್ನು ಹಾಕೋರಿ. ಜೀರಿಗೆ ಬೇಗನೆ ಹುರಿತಾವೆ. ಈಗ ಈ ಜೀರಿಗೆನೂ ಎಲ್ಲನೂ ಹುರಿದಾವೆ ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೋತೀನಿ ರೀ ನೋಡಿ. ಇವನು ಏನಾಗಲಿ ರೀ, ಆರಲಿ. ಅದೇ ಪ್ಯಾನ್ಗೆ ಸಣ್ಣ ಸ್ಪೂನಿಂದನೇ 1 ಸ್ಪೂನ್ ಆಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ 2 ಗಡ್ಡೆ ಬೆಳ್ಳುಳ್ಳಿ ಹೆಸರನ್ನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಇದ್ರೆ ಟೇಸ್ಟು ಚೆನ್ನಾಗಿ ಬರ್ತದೆ ಅಂತೇಳಿ. ಇಲ್ಲ ನಾವು ಬೆಳ್ಳುಳ್ಳಿನೇ ತಿನ್ನಲ್ಲ ಅನ್ನೋರು ನೀವು ಬೆಳ್ಳುಳ್ಳಿನ ಸ್ಕಿಪ್ ಮಾಡಿರಿ. ನಾನಂತೂ 2 ಗಡ್ಡೆ ಆಗಷ್ಟೇ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಸುಲಿದು ಹಾಕಿದ್ದೀನಿ. ಇವನ್ನೂ ಈ ರೀತಿ ಲೈಟ್ ಕೆಂಪಗಾಗೋವರೆಗೂ ಆ ಎಣ್ಣೆಯಲ್ಲೇ ಹುರಿದ್ಬಿಟ್ಟು ತೊಗೋತೀನಿ ನೋಡಿ. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ನೀವು ಏನು ಮಾಡ್ಬೋದು, ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಅದನ್ನು ಹುರಿದು ಸೈಡಿಗೆ ಇಟ್ಟಿನಿ. ಈಗ ಫಸ್ಟ್ ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿ, ಹುಣಸೆ ಹಣ್ಣು ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಇಂಗನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಬರೋಣ್ರಿ ನೋಡಿ. ಇಲ್ಲಿ ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಪೀಸ್ಗಳು ಉಳಿದಾವ, ಏನಾಗಲ್ಲ, ಆಮೇಲೆ ಪೌಡ್ರ್ ಆಗ್ತದೆ. ಈಗ ಇದನ್ನು ಫಸ್ಟ್ ಇದೇ ಪೌಡ್ರ್ ಮಾಡಿಕೊಂಡು ಆ ಹುರಿದು ಇಟ್ಕೊಂಡಿರುವಂಥ ಬೇಳೆ ಪುಟಾಣಿಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಮೇಲೆ ಕೆಳಗೆ ಮಾಡಿ ಮಿಕ್ಸ್ ಮಾಡೋಣ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರ್ರಿ. ಎಷ್ಟು ಫೈನ್ ಪೌಡ್ರ್ ಆಗ್ತಿರಲ್ಲ ಅಲ್ಲಿವರೆಗೂ ಇದನ್ನು ಪೌಡ್ರ್ ಮಾಡಿ ನೋಡಿರಿ. ಬರೀ ಬ್ಯಾಡಗೆ ಮೆಣಸಿನ್ಕಾಯಿದಿಂದ ಕಲರ್ನು ನೋಡಿರಿ ತುಂಬಾ ಚೆನ್ನಾಗಿ ಬಂದದ. ಇಲ್ಲ ನಮ್ಮ ಕಡೆ ಮೆಣಸಿನ್ಕಾಯಿನೇ ಇಲ್ಲ ಅಂದ್ರೆ ನೀವೇನು ಮಾಡಿರಿ, ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕೋಬೋದು. ರೆಡ್ ಚಿಲ್ಲಿ ಪೌಡ್ರ್ ಒಳಗೂ ಉಪ್ಪನ್ನು ಇರ್ತಲ್ಲ, ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ ನೋಡಿ. ಆಮೇಲೆ ಬೆಳ್ಳುಳ್ಳಿಯನ್ನು ಹುರಿದ್ಬಿಟ್ಟು ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. ಒಂದು ಟೇಸ್ಟಿಗೆ ಆಗಿರುವಂಥ ಪ್ರೋಟೀನ್ ಪೌಡ್ರ್ ರೆಡಿ ಆಗ್ಯದ ನೋಡಿರಿ.
ನೋಡಿ ಇದನ್ನು ಏರ್ಟೈಟ್ ಡಬ್ಬದಾಗ ಹಾಕಿ 1 ಮಂತ್ವರೆಗೂ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಆದಷ್ಟು ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊರಿ, ಫ್ರೆಶ್ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ. ನೀವಿಲ್ಲ ಬಟ್ಲಲ್ಲಿ ತೊಗೋತೀರ ಎಲ್ಲ ಮೆಜರ್ಮೆಂಟ್ ಅದೇ ರೀತಿ ತೊಗೊಳ್ಳಿ, ಅಥವಾ ಅರ್ಧ ಕಪ್ ತೊಗೋತೀರ ಆ ರೀತಿ ತೊಗೊಳ್ರಿ. ಈಗ ನೋಡಿ ಆ ಕರಿಬೇವು ಸೊಪ್ಪನ್ನು ಪುಡಿ ಮಾಡಿ ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಇಲ್ಲಾಂದ್ರೆ ನೀವು ಬೆಳ್ಳುಳ್ಳಿ ಹಾಕೋ ಮುಂದೆ ಕರಿಬೇವನ್ನು ಹಾಕೋಬೋದು, ಫೈನ್ ಪೌಡ್ರ್ ಆಗ್ತೈತೆ ಅಷ್ಟೇ. ಈ ರೀತಿ ಕರಿಬೇವು ಚಿಕ್ಕ ಪೀಸ್ಗಳು ಹುಳಿಲಿ ಅಂತ ಹೇಳಿ ನಾನು ಕೈಯಿಂದನೇ ಪುಡಿ ಮಾಡಿ ಹಾಕಿದ್ದೀನಿ, ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಟೇಸ್ಟಿ ಹೆಲ್ದಿಯಾಗಿರುವಂಥ ಪ್ರೋಟೀನ್ ಪೌಡ್ರ್ ರೆಡಿ ಆಗ್ಯದ ನೋಡಿರಿ. ನೋಡಿ ಇದನ್ನು ನಾನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಕ್ಕಿದ್ದೀನಿ. ನೀವು ಇಡ್ಲಿ, ದೋಸೆ, ಚಪಾತಿ, ಪರಾಟ ಎಲ್ಲದಕ್ಕೂ ಇದನ್ನು ತುಪ್ಪ ಹಾಕಿಬಿಟ್ಟು ಈ ಪೌಡ್ರ್ ಚಟ್ನಿ ಪುಡಿ ಗನ್ ಪೌಡ್ರದ್ದು ಯೂಸ್ ಮಾಡ್ತೀವಲ್ಲ ಆ ರೀತಿಯೂ ಇದನ್ನು ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೆಸಿಪಿನು ನಾನಿವತ್ತು ಏನು ಮಾಡ್ತಾಯಿದ್ದೀನಿ, ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಾಂದ್ರೆ ನೀವು ಬಿಸಿ ಚಪಾತಿಗೆ ಪೌಡ್ರ್ ಉದುರಿಸ್ಬಿಟ್ಟು ತುಪ್ಪ ಹಾಕಿ ಮಕ್ಕಳಿಗೆ ರೋಲ್ ಮಾಡಿನೂ ಕೊಡ್ಬೋದು, ದೋಸೆ ಒಳಗೆ ಕೊಡ್ಬೋದು, ಇಡ್ಲಿ ಮೇಲೆ ಫಡ್ ಮೇಲೆನೂ ಮಾಡ್ಕೊಬೋದು. ಇದು ಒಂದು ಸ್ವಲ್ಪ ತುಪ್ಪ ಹಾಕೋರಿ, ತುಪ್ಪ ಹಾಕೊಂಡ್ರೆ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ಇದಕ್ಕೆ ನಾನು ಸ್ವಲ್ಪ ಪೌಡ್ರ್ ಹಾಕೊಂಡು ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪ, ಸ್ವಲ್ಪ ಉಪ್ಪಿನ ಕೆರಸನ ಹಾಕ್ತಿದ್ದೀನಿ, ಹುಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತೇಳಿ ಇದು ನನಗಿಷ್ಟ ಅಂತ ಹಾಕ್ಕೊಂಡಿದ್ದೀನಿ. ನೀವು ಬರೀ ತುಪ್ಪ ಪೌಡ್ರು ಅನ್ನನೂ ಕಲಿಸ್ಬಿಟ್ಟು ಹಾಕ್ಬೋದು. ನೋಡಿರಿ ಇನ್ನಂತೂ ಮತ್ತು ಶಾಲೆ ಸ್ಟಾರ್ಟ್ ಆಗ್ತವೆ ಇನ್ನೊಂದು 15 ದಿನದಾಗ. ಒಂದೊಂದು ಸಲ ಏಳೋದು ಲೇಟ್ ಆಗಿರ್ತದೆ, ಅಡುಗೆ ಮಾಡೋಕ್ಕಾರೆ ಬೇಜಾರಾಗಿರ್ತವೆ. ಈ ರೀತಿ ಪೌಡ್ರ್ ಮಾಡಿಟ್ಟು ಒಂದು ಅನ್ನಕ್ಕೆ ಮಾಡಿಬಿಟ್ರೆ ಮಕ್ಕಳಿಗೆ ಈ ರೀತಿ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಕೊಡ್ಬೋದು. ಟೇಸ್ಟಿಯಾಗಿರುವಂಥ ಹೆಸರುಬೇಳೆ, ತೊಗರಿಬೇಳೆ ಬಳಸಿ ಮಾಡಿರುವ ಪ್ರೋಟೀನ್ ಪೌಡ್ರ್ ರೆಡಿ ಆಗಿದ್ರೆ, ಅಥವಾ ನಿಮ್ಮ ಮಕ್ಕಳು ಶಾಲಾ ಕಾಲೇಜಿಗೆ ಎಲ್ಲೋ ಹೊರಗಡೆ ಕಲಿತಾರಂದ್ರೆ ಈ ರೀತಿ ಮಾಡ್ಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ. ಬಿಸಿ ಅನ್ನಕ್ಕೊಂದು ಅಥವಾ ಅನ್ನ ಮಾಡಿಕೊಂಡು ಬಿಸಿ ಅನ್ನಕ್ಕೆ ಈ ರೀತಿ ಈ ಪೌಡ್ರ್ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತದೆ ನೋಡಿ. ಇದನ್ನು ಕಾಜಿನ ಬಾಟ್ಲ್ ಒಳಗೆ ಪ್ಯಾಕ್ ಮಾಡಿ ಫ್ರಿಜ್ನಲ್ಲಿ ಬೇಡ, ಹೊರಗಡೆನೇ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಆದಷ್ಟು ಕ್ವಾಂಟಿಟಿ ಸ್ವಲ್ಪ ಮಾಡಿ ಫ್ರೆಶ್ ಆಗಿ ಯೂಸ್ ಮಾಡಿರಿ, ಆವಾಗ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತದೆ. ನೋಡಿ ಈ ಪ್ರೋಟೀನ್ ಪೌಡರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ, ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ.